ನಿಜ. ಸೊ ಈಗ ಅರಬ್ ದೇಶನ್ಸ್ ಇವತ್ತಲ್ಲ ನಾಳೆ ಯುದ್ಧ ಮುಗಿದ್ಮೇಲೆ US ಪ್ರೆಸೆನ್ಸ್ ಇನ್ ಮಿಡಲ್ ಈಸ್ಟ್ ವಿಲ್ ಬಿ ಡೈಲ್ಯೂಟೆಡ್ ಅಂಡ್ ಚೈನಾ ಮತ್ತೆ ರಷ್ಯಾದ ಪ್ರೆಸೆನ್ಸ್ ಮಿಡಲ್ ಈಸ್ಟ್ ನಲ್ಲಿ ನಾವು ಜಾಸ್ತಿ ನೋಡ್ತೀವಿ. ಗಿರಿ ಸರ್, ನಾನು ಹಿಂದಿನ ಡಿಬೇಟ್ ನಲ್ಲಿ ಹೇಳ್ತಾ ಇದ್ದೆ, ಅದು ಒಂದು ಲೈಟರ್ ವೇ ಅಲ್ಲೇ ಇರಬಹುದು, ಬಟ್ ಅದು ಬಹಳ ಗಂಭೀರವಾಗಿ ಕೂಡ. ಏನಂದ್ರೆ ಪಕ್ಕದ ಸ್ಟ್ರೀಟ್ ಹೆಸರು ಗೊತ್ತಿಲ್ಲದವರು ಕೂಡ ಈಗ ಸ್ಟ್ರೇಟ್ ಆಫ್ ಹಾರ್ಮೋಸ್ ಬಗ್ಗೆ ತಿಳ್ಕೊಂಡು ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಬಟ್ ಈಗ ಕಳೆದ 2-3 ದಿನದಿಂದ ಸ್ಟ್ರೇಟ್ ಆಫ್ ಹಾರ್ಮೋಸ್ ಜೊತೆಯಲ್ಲಿ ಚರ್ಚೆ ಆಗ್ತಿರೋದು 2 ಹೆಸರುಗಳು. ಒಂದು ರಾಸ್ ಲಫಾನ್, ಮತ್ತೊಂದು ಕಡೆಯಲ್ಲಿ ಸೌತ್ ಪಾರ್ಸ್. ಇದು ಎರಡರ ಮೇಲೆ ಆಗಿರುವ ಅಟ್ಯಾಕು, ಅದ್ರ ಬಗ್ಗೆ ನಿಮ್ಮ ವಿಶ್ಲೇಷಣೆ, ಜೊತೆಗೆ ಅಗೈನ್ ಇನ್ ದ ಎಕನಾಮಿಕ್ ಟರ್ಮ್ಸ್ ಯಾವ ರೀತಿ ಮಾರಕ ಯಾವ್ಯಾವ ದೇಶಗಳಿಗೆ? ನೀವು ಹೇಳ್ದಂಗೆ ನಾನು ನಮ್ಮ ದೇಶದ ಬಗ್ಗೆ ಹೇಳ್ತೀನಿ. ಫಸ್ಟ್ ಇಸ್ ದ LNG, ವಾಟ್ ಯು ಆರ್ ಟೆಲಿಂಗ್, 27 ಮಿಲಿಯನ್ ನಲ್ಲಿ 11.4 ಮಿಲಿಯನ್ ನಾವು ಕತಾರ್ ಇಂದ ತರಿಸ್ತಾ ಇದೀವಿ. ದಟ್ ಇಸ್ ಅ ಕರೆಕ್ಟ್ ಫಿಗರ್. ಸೊ ಈ LNG ಎಲ್ಲಿಗೆ ಯೂಸ್ ಮಾಡ್ತಾ ಇದೀವಿ? ಇಟ್ ಇಸ್ ನಾಟ್ ಓನ್ಲಿ LPG ಬಿಟ್ಬಿಡಿ. ಐ ಆಮ್ ನಾಟ್ ಕಂಬೈನಿಂಗ್ LNG ಅಂಡ್ LPG. ಸಿ, LNG 50% ವಿ ಆರ್ ಜನರೇಟಿಂಗ್ ಅವರ್ ಸೆಲ್ಫ್ ಬೈ ONGC, ಥ್ರೂ ONGC, ಗುಜರಾತ್ ಹತ್ರ, ಅರಾಬ್ ಹತ್ರ ಎಲ್ಲ ನಮ್ಮ ಹತ್ರ ಆಯಿಲ್ ವೆಲ್ಸ್ ಇದಾವೆ. ವಿ ಆರ್ ಜನರೇಟಿಂಗ್ LNG, ದಟ್ ಈಸ್ ಇನ್ ದ ಫಾರ್ಮ್ ಆಫ್ ದಿ ಗ್ಯಾಸ್. ದ ಅದರ್ LNG ಇಸ್ ಲಿಕ್ವಿಡ್ LNG, ವಾಟ್ ವಿ ಆರ್ ಇಂಪೋರ್ಟಿಂಗ್ ಫ್ರಮ್ ಕತಾರ್. ಅಂದ್ರೆ ಇಟ್ ಕಮ್ಸ್ ಇನ್ -162 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಬರುತ್ತೆ. ಸೊ ಬಿಕಾಸ್ ದಟ್ ಲೆವೆಲ್ ಅಲ್ಲಿ ಆ ಲಿಕ್ವಿಡ್ ಫಾರ್ಮ್ ಅಲ್ಲೇ ಅದು ಬರಬೇಕು. ದೆನ್ ವಿ ಕನ್ವರ್ಟ್ ಇಟ್. ಅದಕ್ಕೆ ಏನಕ್ಕೆ ಯೂಸ್ ಮಾಡ್ತೀವಿ? ಫರ್ಟಿಲೈಸರ್ಸ್. ಮೈನ್ ಇಸ್ 30% ಗೋಸ್ ಫಾರ್ ಫರ್ಟಿಲೈಸರ್ಸ್. That is the ammonia, the nitrogen-based fertilizers, so urea, all this comes from LNG. So you are hitting the agriculture market. So once you hit the agriculture market, this is not only for India, I am telling the other Asian countries which is dependent on the LNG from Qatar. First is the agriculture market. Second, you are hitting the power generation market because they use LNG even for the power generation. ಗೊತ್ತಾಯ್ತಾ? ಅಫ್ಕೋರ್ಸ್ ಇಂಡಿಯಾದಲ್ಲಿ ಕಮ್ಮಿ ಇರಬಹುದು, ಪ್ರಾಬಬ್ಲಿ ಬೆಂಗಳೂರಲ್ಲೂ ಇರಬೇಕು, ಯಲಹಂಕ ಹತ್ರ ಎಲ್ಲ ಕೇಳ್ಪಟ್ಟಿದ್ದೀನಿ. ವಿ ಯೂಸ್ LNG ಫಾರ್ ಜನರೇಟಿಂಗ್ ಎಲೆಕ್ಟ್ರಿಸಿಟಿ ಬಿಕಾಸ್ ಈ ನ್ಯಾಚುರಲ್ ಕಂಪ್ರೆಸ್ಡ್ ಏರ್ ಜೊತೆ LNG ಮಿಕ್ಸ್ ಮಾಡಿ ದೇ ವಿಲ್ ಇಗ್ನೈಟ್ ಇಟ್ ಲೈಕ್ ಇಂಜಿನ್. ದೆನ್ ಸ್ಟೀಮ್ ಬರುತ್ತಲ್ಲ, ಇಟ್ ರೊಟೇಟ್ಸ್ ದಿ ಟರ್ಬೈನ್ ಅಂಡ್ ಇಟ್ ಜನರೇಟ್ಸ್ ದಿ ಎಲೆಕ್ಟ್ರಿಸಿಟಿ. ಸೊ ದಟ್ ಈಸ್ ಒನ್ ಥಿಂಗ್ ವಿ ಆರ್ ಯೂಸಿಂಗ್ ಇಟ್. ಥರ್ಡ್ ಥಿಂಗ್ ಇಸ್ LNG is used mainly for the CNG, for the compressed natural gas. LPG ಈಗೆಲ್ಲ ಆಟೋದಲ್ಲಿ LPG ಇತ್ತು, ಅದೆಲ್ಲ ತೆಗೆದೀಗ CNG ಹಾಕ್ತಾ ಇದ್ದಾರೆ. ಸೊ ಮೋಸ್ಟ್ ಆಫ್ ದ ವೆಹಿಕಲ್ಸ್ ವಿ ಆರ್ ಸೀಯಿಂಗ್ ಇಸ್ CNG ವೆಹಿಕಲ್ಸ್. ಯು ನೋ ನೌ ದೇರ್ ಇಸ್ ಆಲ್ ದ ಸ್ಟೇಷನ್, ಫ್ಯೂಯಲ್ ಸ್ಟೇಷನ್ ವಿಚ್ ಪಂಪ್ CNG ಸ್ಟಾಪ್ಡ್. ಸೊ ಮೆನಿ ವೆಹಿಕಲ್ಸ್, ಆಟೋಗಳಿಗಂತೂ ಬಹಳನೇ ಏಟ್ ಇಲ್ಲಿ. ಐ ಆಮ್ ಟೆಲಿಂಗ್ ಓನ್ಲಿ ಮೈ ಇಂಡಿಯಾಸ್ ಎಕ್ಸಾಂಪಲ್ ಬಿಕಾಸ್ ಬೇರೆ ವರ್ಲ್ಡ್ ಬಿಡಿ, ನೌ ವಾಟ್ ವಿ ಆರ್ ಸಫರಿಂಗ್. ಅದೊಂದು ಏಟ್ ಬಿತ್ತ. ನೆಕ್ಸ್ಟ್ CNG ಆಯ್ತು. ನೆಕ್ಸ್ಟ್ ಪೈಪ್ ಲೈನ್ ಗ್ಯಾಸಸ್ ತುಂಬಾ ಮನೆಗೆ ಬರ್ತಾ ಇದೆ. ಸೊ ಪೈಪ್ ಲೈನ್ ಗ್ಯಾಸಸ್ ಇಸ್ ನಾಟ್ LPG, ದಟ್ ಈಸ್ ಮಿಥೇನ್ ಗ್ಯಾಸ್. ಮೋಸ್ಟ್ ಆಫ್ ಇಟ್ ಇಸ್, ಅಫ್ಕೋರ್ಸ್ ದೇರ್ ಇಸ್ ಸಮ್ LPG, ಬಟ್ ಮೆಜಾರಿಟಿ ಇಸ್ ಮೀಥೇನ್. ಮೀಥೇನ್ ಅಂದ್ರೆ ಇಟ್ ಇಸ್ ಅ ವೆರಿ ಲೈಟ್ ಗ್ಯಾಸ್. ಅಂದ್ರೆ ಈವನ್ ಪೈಪಲ್ಲಿ ಲೀಕ್ ಆದ್ರೂ ಅದು ಬೆಂಕಿ ಅಂಟ್ಕೊಳ್ಳಲ್ಲ. ಸೊ ಇಟ್ ಈಸ್, ಸೊ ದೇ ಯೂಸ್ ಮೀಥೇನ್ ಗ್ಯಾಸ್. ಸೊ ದಟ್ ಇಟ್ ಸೆಲ್ಫ್, ಸೋ ಮೆನಿ ಲ್ಯಾಕ್ಸ್ ಆರ್ ದೇರ್ ಇನ್ ಕರ್ನಾಟಕ ಆಲ್ಸೋ. ನೌ that also gets hit. I am giving you all the basic examples. So ಅದಾದ್ಮೇಲೆ ಪೆಟ್ರೋಕೆಮಿಕಲ್ಸ್ ಅದರಿಂದ ಉತ್ಪಾದನೆ ಮಾಡ್ತಾರೆ, ಪ್ರಾಬಬ್ಲಿ ಫಾರ್ ದ ಪ್ಲಾಸ್ಟಿಕ್ಸ್, ಫಾರ್ ದಿ ಮೆನಿ ಥಿಂಗ್ಸ್ ಲೈಕ್ ಸೆರಾಮಿಕ್ಸ್. ತುಂಬಾ ಅದರಲ್ಲಿ ಪೆಟ್ರೋಕೆಮಿಕಲ್ಸ್ ಯೂಸ್ ಮಾಡ್ತಾರೆ. ಐ ಸಾ ದಟ್ ಡಿಸ್ಟಿಲರಿ ವಾಟರ್ ಬಾಟಲ್ ಇಸ್ ಗೆಟಿಂಗ್ ಪ್ರಾಬ್ಲಮ್. ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ ಇವನ್ ಕ್ರಿಕೆಟ್ ಬಾಲ್ ಇಸ್ ಗೆಟಿಂಗ್ ಎ ಪ್ರಾಬ್ಲಮ್ ಅಂತೆ. ಸ್ಟಿಚಿಂಗ್ ಎಲ್ಲಿಂದ? ಇವತ್ತು ಯಾವ್ದೋ ಬಿಸ್ನೆಸ್ ಸ್ಟ್ಯಾಂಡರ್ಡ್ ಅಲ್ಲಿ ನೋಡ್ತಾ ಇದ್ದೆ, ಕ್ರಿಕೆಟ್ ಬಾಲ್ ವಿ ಡೂ ಓನ್ಲಿ ಹಾಫ್ ಇಯರ್, ದ ಫಿನಿಶಿಂಗ್ ಇಸ್ ಡನ್ ಇನ್ ಸಮ್ವೇರ್ ಇನ್ UK. ಈವನ್ ಟ್ರಾನ್ಸ್ಪೋರ್ಟಿಂಗ್ ದಟ್ ಕ್ರಿಕೆಟ್ ಬಾಲ್ ಅಂಡ್ ಗೆಟಿಂಗ್ ಫಾರ್ IPL ಇಸ್ ಬಿಕಮಿಂಗ್ ಎ ಡಿಫಿಕಲ್ಟ್ ಅಂತೆ ಬಿಕಾಸ್ ಆಫ್ ಸ್ಟ್ರೈಟ್ ಆಫ್ ಹಾರ್ಮೋಸ್. ಆ ಪ್ರಾಬ್ಲಮ್ ಇಂದ ಎಲ್ಲ ನೋಡಿದ್ರೆ, ಸೊ ಸಿ ದ ರೆಪರ್ಕ್ಯೂಷನ್ ಎಫೆಕ್ಟ್ ವೇರ್ ಆಲ್ ಇಟ್ ಇಸ್ ಗೋಯಿಂಗ್ ಅಂಡ್ ವೇರ್ ನಮ್ಗೆ ಅರ್ಥನೇ. ಆಮೇಲೆ ಈಲಿಯಂ ಇಸ್ ಯೂಸ್ಡ್ ಇನ್ MRI ಮಿಷಿನ್ಸ್. ಆ ಮ್ಯಾಗ್ನೆಟಿಕ್ ಒಂದಿರುತ್ತೆ ಒಳಗಡೆ, ಆ ಮ್ಯಾಗ್ನೆಟಿಕ್ ಸುತ್ತಲೂ ಈಲಿಯಂ ಹಾಕಿರ್ತಾರೆ. ಇಟ್ ಹ್ಯಾಸ್ ಟು ಬಿ ಕೋಲ್ಡ್, ದೆನ್ ಓನ್ಲಿ ಇಟ್ ಕ್ಯಾನ್ ಜನರೇಟ್ ದಿ ರೇಡಿಯೋ ವೇವ್ಸ್ ಟು ಟೇಕ್ ದ ಫೋಟೋಸ್. ಅಂಡ್ ಆಲ್ಸೋ ಫಾರ್ ಆಲ್ ದಿ ಸೆಮಿಕಂಡಕ್ಟರ್ ಚಿಪ್ಸ್ ಯು ನೀಡ್ ಅನ್ ಈಲಿಯಂ ಕವರೇಜ್. ಇಟ್ ಶುಡ್ ನಾಟ್ ಗೆಟ್ ಹೀಟೆಡ್, ಅದರ್ವೈಸ್ ದಟ್ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ ವಿಲ್ ನೆವರ್ ಫಂಕ್ಷನ್. Even helium has become a problem. You see, LNG problem is going into so many fields which we didn't know that. ನಿಜ. ಅದರಲ್ಲೂ ಯುದ್ಧ ಪ್ರಾರಂಭವಾಗಿ 20 ದಿನ, ಇದು ಇನ್ನು ಎಷ್ಟು ದಿನ ನಡೆಯುತ್ತೆ ಗೊತ್ತಿಲ್ಲ. ಇದ್ರ ಪರಿಣಾಮ ಇನ್ನೇನು ಯಾವ ಸ್ವರೂಪದಾಗತ್ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಪಾಯಿಂಟ್ ನೀವು ಹೇಳ್ತಾ ಇದ್ರೆ ಆತ್ಮನಿರ್ಭರತ ಅಂತ. ಆತ್ಮನಿರ್ಭರತ ಡಸಂಟ್ ಮೀನ್ ದಟ್ ಎವ್ರಿಥಿಂಗ್ ವಿ ಹ್ಯಾವ್ ಟು ಮ್ಯಾನುಫ್ಯಾಕ್ಚರ್. ಯು ಶುಡ್ ಬಿ
ಕ್ವಿಕ್ ಎನಫ್ ಟು ಟೇಕ್ ದ ಟೆಕ್ನಾಲಜಿ ಅಂಡ್ ಗೆಟ್ ಮ್ಯಾನುಫ್ಯಾಕ್ಚರ್ಡ್. ನೀವು ಎಲ್ಲ R&D ಮಾಡ್ಕೊಂಡು ನಾನು ಆತ್ಮನಿರ್ಭರತ ಮಾಡ್ತೀನಿ ಅಂದ್ರೆ 50 ವರ್ಷ ಆಗುತ್ತೆ. ಅಂಡ್ ಯು ಸಿ ಹೌ ದೇ ಆರ್ ಹಿಟ್ಟಿಂಗ್ ದ ಡ್ರೋನ್ಸ್. 18 lakhs ಡ್ರೋನ್ಸ್ ಅಲ್ಲಿ ಹೊಡಿತಾ ಇದ್ದಾರೆ ಅಂದ್ರೆ ಪಾಕಿಸ್ತಾನ್ ಇಸ್ ವೆಲ್ ಟೈಡ್ ವಿತ್ ಚೈನಾ. China is one of the world's largest drone manufacturers. So, do you think Pakistan does not have drones now? ಇಲ್ಲಿ ನಾವು ಡ್ರೋನ್ ಮಾಡಕ್ಕೆ ಈಗಿನ್ನು ಶೇಷನಾಗ್ ಅಂತ ಮಾಡ್ತಾ ಇದೀವಿ, 5 ಮಾಡಿದ್ವಿ, 10 ಮಾಡಿದ್ವಿ, ಸ್ಟಾರ್ಟ್ಅಪ್ಸ್ ಮಾಡಿದ್ವಿ. ಯು ಶುಡ್ ಗೋ ಇನ್ ಲ್ಯಾಕ್ಸ್. ಅದರ್ವೈಸ್ ಈ ದೊಡ್ಡ ದೊಡ್ಡ ಬ್ರಹ್ಮೋಸ್ ಮಿಸೈಲ್ ಎಷ್ಟು 50 ಕೋಟಿ ಖರ್ಚು ಮಾಡಿ ಎಷ್ಟು ಮಿಸೈಲ್ ಹೊಡಿತೀರಾ ಬ್ರಹ್ಮೋಸ್ ಮಿಸೈಲ್ ನೀವು? ಸೊ ಯು ಶುಡ್ ಆಲ್ಸೋ ಡೆವಲಪ್ ದಟ್ ಟೆಕ್ನಾಲಜಿ. ಶುಡ್ ಕಮ್ ವೆರಿ ಫಾಸ್ಟ್. ಕೊಡಿ ಪ್ರೈವೇಟ್ ಪ್ಲೇಯರ್ಸ್ಗೆ. ಎಲ್ಲ ಗವರ್ಮೆಂಟ್ ಅಲ್ಲಿ L1 ಪಾಲಿಸಿ ಇಟ್ಕೊಂಡು ನ್ಯಾಷನಲ್ ಸೆಕ್ಯೂರಿಟಿ ಶುಡ್ ನಾಟ್ ಬಿ ಗಿವನ್ ಟು L1 ಪಾಲಿಸಿ. ಹೂ ಇಸ್ ದ ಲೋಯೆಸ್ಟ್ ವಿಲ್ ಗೆಟ್ ದಿ ಆರ್ಡರ್. ದಟ್ ವಿಲ್ ನಾಟ್ ಡಿಫೈನ್ ಯುವರ್ ನ್ಯಾಷನಲ್ ಸೆಕ್ಯೂರಿಟಿ. ಒಂದ್ ಅರ್ಥದಲ್ಲಿ ಇಂಡೈರೆಕ್ಟ್ಲಿ ಕಾಂಪ್ರಮೈಸ್ ಮಾಡ್ಕೊಂಡಂಗ ಅದು ಅಂತ. ಯಾರು ಲೋಯೆಸ್ಟ್ ಕೊಡ್ತಾನೋ ಗೊತ್ತಿಲ್ಲ. ನೀವು ಹೋಗಿ ಒಂದು ಆರ್ಮಿ ಬೇಸ್ ಇಲ್ಲೊಂದಿದೆ, ಆ ರಾ ಮೆಟೀರಿಯಲ್ ₹100 ಆಗತ್ತೆ, ಅವ್ನ್ ಕೊಟೇಶನ್ ₹10 ಕೊಡ್ತಾನೆ. ವಾಟ್ ಟೈಪ್ ಆಫ್ ಥಿಂಗ್ ಯು ಆರ್ ಗಿವಿಂಗ್ ಫಾರ್ ಅನ್ ಆರ್ಮಿ ಪೀಪಲ್ ಟು ಡೂ ಇಟ್ ಆನ್ ದಿಸ್ L1 ಪಾಲಿಸಿ? ಇದೆಲ್ಲ ಚೇಂಜಸ್ ಆಗಬೇಕು. ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಪಾಲಿಸಿ ದೇರ್ ಶುಡ್ ಬಿ ಲಾಟ್ ಆಫ್ ಚೇಂಜಸ್ ವಾಟ್ ಇಂಡಿಯಾ ಶುಡ್ ಲರ್ನ್. ಇವ್ರು ಹೇಳ್ದಂಗೆ 20th century ನಾವು ಇನ್ನೂ ಇದಾಗಿದ್ದೀವಿ. ಆರ್ಮಿ ಬೇರೆ, ನೇವಿ ಬೇರೆ, ಅದಾಗಲ್ಲ. ನೌ ಥಿಯೇಟರ್ ಕಮಾಂಡ್ ಹ್ಯಾಸ್ ಟು ಕಮ್. ದಟ್ ಈಸ್ ವಾಟ್ ದ ಬಿಪಿನ್ ರಾವತ್ ವಾಸ್ ವರ್ಕಿಂಗ್ ಫಾರ್ ದಟ್ ಥಿಯೇಟರ್ ಕಮಾಂಡ್. If still that theater command get established 4-5 ಮಾಡಿದ್ರೆ you cannot fight such type of technological wars. ಯುದ್ಧದಿಂದ ಕೇವಲ ನಾವು ಮೇಲ್ನೋಟಕ್ಕೆ ನಮ್ಮನೇಲಿ ಸಿಲಿಂಡರ್ ಬರ್ತಿಲ್ಲ ಬೇರೆ ಹೋಗೋದು ಯಾವ್ದು ಇಲ್ಲ. ನಮ್ಮನೆಗೆ ಸಿಲಿಂಡರ್ ಬರ್ತಿಲ್ಲ, ನಮ್ಮ ಊರಲ್ಲಿ ಹೋಟೆಲ್ ವರ್ಕ್ ಆಗ್ತಿಲ್ಲ ಅನ್ನೋದ್ರಿಂದ ಮೀರಿ ಯೋಚನೆ ಮಾಡಬೇಕಾಗಿರೋದು, ಭಾರತ ದೇಶವಾಗಿ ಕಲಿಬೇಕಾಗಿರೋದು ಸಾಕಷ್ಟಿದೆ ಅಂತ ಹೇಳಿ. ಸರ್, ಮೂವಿಂಗ್ ಆನ್, ಚಂಬಿ ಸರ್, ಇವಾಗ ಸ್ಟ್ರೇಟ್ ಆಫ್ ಹಾರ್ಮೋಸ್ ನಿಂದ ಗಿರಿ ಸರ್ ಕೂಡ ಹೇಳ್ತಾ ಇರೋ ರೀತಿಯಲ್ಲಿ ಎಷ್ಟೆಲ್ಲ ಡಿಪೆಂಡೆನ್ಸಿ ಗ್ಲೋಬಲ್ ಲೆವೆಲ್ ಅಲ್ಲಿ ಇದೆ ಅಂತ ಗೊತ್ತಾದ್ಮೇಲೆ ಸಹಜವೇ ಯಾವುದೇ ಇರಾನ್ ಅಲ್ಲ ಬೇರೆ ಯಾವುದೇ ದೇಶ ಇದ್ದಿದ್ರು ಕೂಡ ಕತ್ತಿ ವರಸೆ ಆಗುವಾಗ ಗುರಾಣಿ ಹಿಡಿತಾರೆ ಸರ್. ಸ್ಟ್ರೇಟ್ ಆಫ್ ಹಾರ್ಮೋಸ್ ಒಂದ್ ರೀತಿಯಲ್ಲಿ ಗುರಾಣಿ ತರ ಇದೆ ಇರಾನ್ಗೆ. ನಾವು ಎಷ್ಟು ದಿನ ಅದನ್ನ ಗಟ್ಟಿಯಾಗಿ ಇಟ್ಕೊಳ್ತೀವೋ ಅಷ್ಟು ದಿನ ಜಾಗತಿಕ ಮಟ್ಟದಲ್ಲಿ ಪ್ರೆಷರ್ ಬಿಲ್ಡ್ ಮಾಡಬಹುದು ಅಂತ. ಸೊ ಸುಲಭಕ್ಕೆ ಬಿಟ್ಕೊಡೋದಿಲ್ಲ. ನಾವು ನೆಗೋಸಿಯೇಷನ್ ಮಾಡ್ತೀವಿ, ಡೈಲಾಗ್ ಗಳನ್ನ ಮಾಡ್ತೀವಿ ಅಂದ್ರೂ ಕೂಡ ಇರಾನ್ ವಿಲ್ ಲುಕ್ ಎಟ್ ಇಟ್ಸ್ ಫಸ್ಟ್ ಸೇಫ್ಟಿ. ಅವ್ರ ಸೇಫ್ಟಿ ನೋಡ್ಕೊಂಡು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾರೆ. ನಿಜ. ಯಾಕಂದ್ರೆ ಈ ಸ್ಟ್ರೇಟ್ ಆಫ್ ಹಾರ್ಮೋಸ್ ಟ್ರಂಪ್ ಕ್ಯಾಪ್ಚರ್ ಮಾಡ್ತೀನಿ ಅಥವಾ ಬೇರೆಯವರು ಸಹಾಯ ಮಾಡಿ ಅಂತ ಯುರೋಪಿಯನ್ ರಾಷ್ಟ್ರಗಳಿಗೆ ಅಥವಾ ತಮ್ಮ ಏನ್ ಮಿತ್ರ ರಾಷ್ಟ್ರ, ಅದರಲ್ಲೂ ಸ್ಪೆಷಲಿ UK ಅವರಿಗೆ ಕೇಳ್ತಾ ಇದಾರಲ್ಲ, ಅದು ಸುಮ್ಮನೆ ಒಂದು ಪಬ್ಲಿಕ್ ಕನ್ಸಂಪ್ಷನ್ಗೋಸ್ಕರ. ಬಟ್ ಆಕ್ಚುಲಿ ಟ್ರಂಪ್ ನೋಸ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ದಟ್ ಫ್ರಮ್ ಇರಾನ್. ಅವರು ರಾಜೀವ್ ಮೊನ್ನೆ ಬಹಳ ಚೆನ್ನಾಗಿ ಹೇಳಿದ್ರು, 2 rounds ಅಲ್ಲಿ ಅದನ್ನು ಪ್ರೊಟೆಕ್ಟ್ ಮಾಡುವಂತ ವ್ಯವಸ್ಥೆಯನ್ನು ಅವ್ರು ಮಾಡ್ಕೊಂಡಿದ್ದಾರೆ. ಕಾರ್ಗ್ ಐಲ್ಯಾಂಡ್ ಹಾಗೇನೆ ಇಲ್ಲೂ ಅಷ್ಟೇನೆ. ಇಟ್ಸ್ ಲೈಫ್ ಬ್ಲಡ್ ಅಂಡ್ ಆಲ್ಸೋ ಎ ಕೈಂಡ್ ಆಫ್ ಚೋಕ್ ಪಾಯಿಂಟ್ ಅನ್ನೋಕ್ಕಿಂತ ಕಂಟ್ರೋಲ್ ಪಾಯಿಂಟ್ ಯಾರಿಗೆ, ಇರಾನ್ ಅವರಿಗೆ. ಸೊ ಅದರಿಂದ ಅವರು ಬಿಟ್ಕೊಡಲ್ಲ. ಇನ್ನೂ ಒಂದು ಮಾತು ಹೇಳ್ತೀನಿ, ಇರಾನ್ ನಮ್ಮ ಭಾರತ ಅದರಿಂದ ಕಲಿಬೇಕಾದ್ದೇನೆಂದ್ರೆ, ಇರಾನ್ ನಲ್ಲಿ ಅವರು ಜಿಹಾದಿ ಅಥವಾ ಮಾರ್ಟಿಯರ್ಡಮ್ ಯಾವುದೇ ರೀತಿಯ ಒಂದು ತ್ಯಾಗಕ್ಕೆ ತಯಾರಿದ್ದಾರೆ. ಆ ಒಂದು ಮನಸ್ಥಿತಿಯಲ್ಲಿ ಅವ್ರಿಗಿರ್ತಕ್ಕಂಥ ಒಂದು ಅಮೆರಿಕವನ್ನ ಎದುರಿಸ್ತಕ್ಕಂಥದ್ದು, ಮತ್ತೆ ತಮ್ಮ ಸುನ್ನಿ ರಾಷ್ಟ್ರಗಳು ಅವರು ಎಷ್ಟೇ ಅವರಿಗೆ ವಿರೋಧ ಮಾಡಿದ್ರು ಸಹ ಆ ರಾಷ್ಟ್ರಗಳ ಜೊತೆಗೆ ವ್ಯವಹಾರ ಮುಂದೆ ಮಾಡ್ಕೋಬೇಕು. ಅವ್ರಿಗೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನು, ಅಮೆರಿಕಾದ ಬೇಸ್ ಅನ್ನ ನೀವು ಕೊಟ್ಟಿರೋದ್ರಿಂದ ನಾವು ನಿಮ್ಮ ಇದನ್ನ ಅಟ್ಯಾಕ್ ಮಾಡ್ತಾ ಇದೀವಿ. ಆಯಿಲ್. 3ನೇ ಪಾಯಿಂಟ್ ಇನ್ನೂ ಒಂದು ಹೇಳ್ತೀನಿ, ಬಹುಶಃ ನಮ್ಮ ಸ್ನೇಹಿತರುಗಳು ಒಪ್ಪಬಹುದು. ಏನಂದ್ರೆ, ಇರಾನ್ಗೆ ನ್ಯೂಕ್ಲಿಯರ್ ವೆಪನ್ಸ್ ತಯಾರು ಮಾಡುವ ಒಂದು ಶಕ್ತಿ ಇದೆ, ಸಿದ್ಧತೆ, ಅದನ್ನ ಟೋಟಲಿ ಎಲಿಮಿನೇಟ್ ಮಾಡ್ತೀನಿ ಅಂತಕ್ಕಂಥ ಟ್ರಂಪ್ರ ಒಂದು ಉದ್ದೇಶ ಏನಿದೆಯಲ್ಲ, ಅದು ಆಗಲ್ಲ. ಯಾಕಂದ್ರೆ ಈಗ ಇನ್ನೂ ಜಾಸ್ತಿ ಇರಾನ್ಗೆ ತನ್ನ ಅಸ್ತಿತ್ವವನ್ನ ಇವರು ಪ್ರಶ್ನೆ ಮಾಡಿರೋದ್ರಿಂದ ಈ ಒಂದು ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನ ಒಂದಲ್ಲ ಒಂದು ರೀತಿಯಲ್ಲಿ ನಾನು ಮಾಡೇ ಮಾಡ್ತೇನೆ ಅಂತಕ್ಕಂಥ ಒಂದು ರಿವರ್ಸ್ ಮನೋಭಾವನೆ, ದೃಢ ನಿಶ್ಚಯ, ಆ ಒಂದು ನಿಶ್ಚಯ ಬರ್ತಕ್ಕಂಥ ಸನ್ನಿವೇಶನೂ ಬರ್ತದೆ ಅಂತಕ್ಕಂಥದ್ದು ನನ್ನ ಒಂದು ಅಂತಾರಾಷ್ಟ್ರೀಯ ಒಂದು ಜಿಯೋ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಇಂದ ಹೇಳಿದೆ. ಯಾಕಂದ್ರೆ ಒಂದ್ಸಾರಿ hurt Iran is so badly hurt. Definitely Iran will think of, if you keep nuclear weapons, it is a deterrent. It cannot be used war. Like ಪಾಕಿಸ್ತಾನದಲ್ಲಿದೆ. ಪಾಕಿಸ್ತಾನ ಫೂಲಿಶ್ ಆಗಿ ನಮ್ಮ ಭಾರತದ ಮೇಲೆ ಮಾಡಕ್ಕಾಗಲ್ಲ, ಯಾರ ಮೇಲೆ ಮಾಡಕ್ಕಾಗಲ್ಲ. ಇಟ್ ಇಸ್ ಸೂಯಿಸೈಡಲ್. ಅಷ್ಟೆಲ್ಲ ಇದ್ರೂ ಸಹ ನನ್ನ ಪ್ರಕಾರ ಟ್ರಂಪ್ ರವರ ಮೂಲ ಉದ್ದೇಶ ಏನಿತ್ತಲ್ಲ, ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನ ಈ ಇರಾನ್ ಶುಡ್ ನೆವರ್ ಪ್ರಿಪೇರ್ ಅಂತಕ್ಕಂಥದ್ದು, ಅದು ಡಿಫೀಟ್ ಆಗಿದೆ. ಮತ್ತು ಇರಾನ್ ಮತ್ತೆ ಅದನ್ನ ರೀಟರೇಟ್ ಮಾಡಿ ಒಂದಲ್ಲ ಒಂದು ರೀತಿಯಲ್ಲಿ ಆ ಶಕ್ತಿಯನ್ನ, ಅಣುಶಕ್ತಿಯನ್ನ ಒಂದು ತನ್ನ